ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಕೊಮ್ಮೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ, ಅಣ್ಣಲೇ ಅವಳೆ ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಕೊಮ್ಮೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ, ಅಣ್ಣಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಪ್ರೇಮಿಗಳ ಗಮನಕ್ಕೆ ಇದೆಲ್ಲ ನಾನು ಒಪ್ಕೊಳ್ಳೋಕೆ ಮೇಜರ್ ಕಾರಣ ಏನು ಅಂತಂದರೆ ಇದಕ್ಕೆ ಎಂಟೈರ್ಲಿ ತಮಿಳ್ ಟೀಮ್ ಆಗಿತ್ತು. ಈ ಸಿನಿಮಾ ತಮಿಳಲ್ಲಿ ಬರ್ತಿದೆ ಅಂತ ಹೇಳಿದೆ ನನಗೆ ಖುಷಿ ಆಯಿತು. ಅಂದರೆ ನಾನೊಬ್ಬ ಕನ್ನಡಿಗ, ಒಬ್ಬ ಬೇರೆ ಭಾಷೆಗಳಲ್ಲಿ ಬೇರೆ ಒಂದು ಭಾಷೆಯಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಒಂದು ಕುತೂಹಲಕ್ಕೆ ಕಥೆನ ನಾನು ಒಪ್ಕೊಂಡಿದ್ದಾಗಿತ್ತು. ಸೊ ವಿನ್ಸೆಂಟ್ ಅಂತ ಡೈರೆಕ್ಟರ್ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಕನ್ನಡದಲ್ಲಿ. ಸೊ ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಸಿನಿಮಾಗೆ. ಸುಬ್ರಹ್ಮಣ್ಯ ಅನ್ನೋರು ಪ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನು. ಸಿಟಡೆಲ್ ಅನ್ನೋ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇಟ್ಕೊಂಡಿದ್ದಾರೆ ಅವರು. ಸೊ ಅವರು ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ ಆಗಿ ಪರಿಚಯ ಆಗ್ತಿದ್ದಾರೆ. ಸೊ ಆ ಒಂದು ಖುಷಿನೂ ಇದೆ. ಸೊ ಡೆಫಿನೆಟಾಗಿ ಈ ಸಿನಿಮಾ ಎಲ್ಲರಿಗಿಂತ ಮೇಲಾಗಿ ಪ್ರೊಡ್ಯೂಸರ್ಗೋಸ್ಕರ ಮತ್ತು ಡೈರೆಕ್ಟರ್ಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ದುಡ್ಡು ಹಾಕಿದ್ದಾರೆ, ಡೈರೆಕ್ಟರ್ ಅವ್ರ ಕನಸು ಪಟ್ಟಿದ್ದಾರೆ. ಸೊ ಇವತ್ತೇ ನಾನು ಸಿನಿಮಾ ರಶಸ್ನ ನೋಡಿದೆ, ಇಷ್ಟು ದಿನ ನಾನು ನೋಡಿರಲಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಂತ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಲವ್ ಯು ಆಲ್.